ದ್ವಿತೀಯ PUCಯ ಅಧ್ಯಾಯ 4 ಸಾಮಾಜಿಕ ಚಳುವಳಿಗಳು. ಏನು ಈ ಸಾಮಾಜಿಕ ಚಳುವಳಿಗಳು? ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೂ ಕೂಡ ಈ ಸಾಮಾಜಿಕ ಚಳುವಳಿಗಳು ಪ್ರಾರಂಭ ಆಗಿದ್ದವು. ಬುದ್ಧ, ಬಸವ, ಜ್ಯೋತಿಬಾ ಫುಲೆ, ಗಾಂಧೀಜಿ, ಕನಕದಾಸರು, ಅಂಬೇಡ್ಕರ್ ಅವರು, ಇನ್ನೂ ಇಂತಹ ಅನೇಕ ಮಹಾನ್ ವ್ಯಕ್ತಿಗಳು ಜಾತಿ ಆಧಾರಿತ, ಲಿಂಗ ಆಧಾರಿತ ತಾರತಮ್ಯಗಳನ್ನು ನಿವಾರಿಸಲು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಸಾಮಾಜಿಕ ಸುಧಾರಣೆಯನ್ನು ತರಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದ. ಏನು ಈ ಸಾಮಾಜಿಕ ಚಳುವಳಿಗಳು? ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ರೀತಿಯ ತಾರತಮ್ಯಗಳು, ಜಾತಿಯನ್ನು ಆಧಾರವಾಗಿಟ್ಟುಕೊಂಡು, ಧರ್ಮವನ್ನು ಆಧಾರವಾಗಿಟ್ಟುಕೊಂಡು, ಲಿಂಗವನ್ನು ಆಧಾರವಾಗಿಟ್ಟುಕೊಂಡು ಅನೇಕ ತಾರತಮ್ಯಗಳು ಏನು ಹಿಡ್ಕೊಂಡು ಬಂದವು. ಆ ತಾರತಮ್ಯಗಳನ್ನು ನಿವಾರಿಸಿಕೊಳ್ಳಲು ಸಿಡಿದೆದ್ದ ಜನ ಚಳುವಳಿಯಲ್ಲಿ ಧುಮುಕಿದ್ರು. ನಮಗೂ ಕೂಡ ನ್ಯಾಯಯುತವಾದಂಥ ಬದುಕು ಬೇಕು, ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು, ರಾಜ್ಯದ ಬದುಕಿನಲ್ಲಿ, ಸಮಾಜದ ಬದುಕಿನಲ್ಲಿ ನಾವು ಕೂಡ ಎಲ್ಲರಂತೆ ಜೀವನವನ್ನು ಮಾಡಬೇಕು ಎನ್ನುವ ದೃಷ್ಟಿಕೋನ ಮತ್ತು ಆಸೆಗಳನ್ನು, ಬಯಕೆಗಳನ್ನು ಇಟ್ಕೊಂಡಂಥ ಜನ ಚಳುವಳಿಯಲ್ಲಿ ಧುಮುಕಿದರು. ತಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೀಲಿಕ್ಕೆ, ಇತರರಂತೆ ತಾವು ಜೀವನವನ್ನು ನಡೆಸಲಿಕ್ಕೆ ಅವಕಾಶಗಳನ್ನು ಪಡೀಲಿಕ್ಕೆ ಇಂಥ ಚಳುವಳಿಗಳು ನಡೆದವು. ಎಂತೆಂಥ ಚಳುವಳಿಗಳು ನಮ್ಮ ಭಾರತದಲ್ಲಿ ನಡೆದಿಲ್ಲ. ಮಾನವ ಹಕ್ಕುಗಳಿಗಾಗಿ ಚಳುವಳಿ ನಡೆದಿದೆ, ಸಾಮಾಜಿಕ ಅಸಮಾನತೆಗಾಗಿ ಚಳುವಳಿ ನಡೆದಿದೆ, ಲಿಂಗದ ಆಧಾರದ ಮೇಲೆ ಹೆಣ್ಣು ಮತ್ತು ಗಂಡೆಂಬ ವಿಭಾಗಗಳನ್ನು, ಗಂಡು ಮತ್ತು ಹೆಣ್ಣೆಂಬ ತಾರತಮ್ಯಗಳನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಚಳುವಳಿಗಳು ನಡೆದಿದ್ದಾವೆ. ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರಗಳನ್ನು ಕಡಿಮೆ ಮಾಡಲಿಕ್ಕೆ ಚಳುವಳಿಗಳು ನಡೆದಿದ್ದಾವೆ. ರೈತಾಪಿ ವರ್ಗದವರು ತಮಗೆ ನ್ಯಾಯಯುತವಾದಂಥ ಬೆಲೆ ಮತ್ತು ಬದುಕನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಚಳುವಳಿಗಳನ್ನು ಮಾಡಿದ್ದಾರೆ. ಕಾರ್ಮಿಕ ವರ್ಗದವರು ತಾವು ಮಾಡ್ತಕ್ಕಂಥ ಕೆಲಸಕ್ಕೆ ಸರಿಯಾದಂಥ ಕೂಲಿಯನ್ನು ಪಡೀಲಿಕ್ಕಾಗಿ, ವೇತನವನ್ನು ಪಡೀಲಿಕ್ಕಾಗಿ ಚಳುವಳಿಯನ್ನು ಮಾಡಿದ್ದಾರೆ. ಹೀಗೆ ದಲಿತ, ಹಿಂದುಳಿದ ವರ್ಗದ, ರೈತರ, ಕಾರ್ಮಿಕರ, ಮಹಿಳೆಯರ, ಮಾನವ ಹಕ್ಕುಗಳ, ಪರಿಸರವಾದಿಗಳ ಚಳುವಳಿಗಳು ಕೂಡ ನಡೆದಿದ್ದಾವೆ. ಈ ಚಳುವಳಿಗಳು ಯಾವಾಗ ಆರಂಭ ಆದವು, ಎಲ್ಲಿಯವರೆಗೆ ನಡೆದವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದೊಂದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಎಲ್ಲಿಯವರೆಗೆ ಸಮಾಜದಲ್ಲಿ ತಾರತಮ್ಯಗಳು ಇರ್ತವೋ ಅಲ್ಲಿಯವರೆಗೆ ಚಳುವಳಿಗಳು ನಡೀತಾನೆ ಇರ್ತವೆ. ಎಲ್ಲಿಯವರೆಗೆ ಅಸಮಾನತೆ ಇರ್ತದೋ ಅಲ್ಲಿಯವರೆಗೆ ಚಳುವಳಿಗಳು ನಡೀತಾನೆ ಇರ್ತವೆ. ಅಂದರೆ ಮನುಷ್ಯನ ಬದುಕಿನುದ್ದಕ್ಕೂ ಇರ್ತಕ್ಕಂಥ ನಿರಂತರವಾದಂಥ ಪ್ರಕ್ರಿಯೆಗಳು ಈ ಚಳುವಳಿಗಳಾಗಿ ಪರಿಣಮಿಸಿದ್ದಾವೆ. ಕೇವಲ ಭಾರತವನ್ನಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲೂ, ವಿಶ್ವದಾದ್ಯಂತ ಇಂಥ ಚಳುವಳಿಗಳು ಸರ್ವೇ ಸಾಮಾನ್ಯವಾಗಿ ಇರ್ತವೆ. ಅಂಥ ಅನೇಕ ಚಳುವಳಿಗಳಲ್ಲಿ ಇಲ್ಲಿ ಕೆಲವೊಂದು ಆಯ್ದ ಚಳುವಳಿಗಳನ್ನು ನಿಮಗೆ ಪಠ್ಯಕ್ರಮವನ್ನಾಗಿ ಇಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಪಾಲನ್ನು ಪ್ರಜಾಸತ್ತಾತ್ಮಕ ಮಾರ್ಗದ ಮೂಲಕ ಪಡೀಲಿಕ್ಕಾಗಿ ಅವರನ್ನು ಒಂದುಗೂಡಿಸಿ ಸುಶಿಕ್ಷಿತರಾಗಿ, ಇಲ್ಲದಿದ್ದರೆ ಸರ್ವನಾಶಕ್ಕೆ ಸಿದ್ಧರಾಗಿ, ಶಿಕ್ಷಣ, ಸಂಘಟನೆ, ಹೋರಾಟ, ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳ ಮುಖಾಂತರ ಮಾತ್ರ ನೀವು ನಿಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಎನ್ನುವುದನ್ನು ಆ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಮತ್ತು ಅನ್ಯಾಯದ ವಿರುದ್ಧವಾಗಿ
ವೈಜ್ಞಾನಿಕವಾಗಿ, ವಿಶ್ಲೇಷಣಾತ್ಮಕವಾಗಿ, ಸೃಜನಾತ್ಮಕವಾಗಿ ಹೋರಾಟವನ್ನು ಮಾಡಿ ಸಮಾಜದ ಸುಧಾರಣೆಗಾಗಿ ಪ್ರಯತ್ನವನ್ನು ಪಟ್ಟಂಥವರು. ಗೌರವಯುತವಾದ ಜೀವನವನ್ನು ನಡೆಸಬೇಕು. ಭಾರತ ಒಂದು ವೈವಿಧ್ಯಮಯವಾದಂಥ ದೇಶ ಆಗಿರೋದ್ರಿಂದ ಈ ವೈವಿಧ್ಯಮಯವಾಗಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ವ್ಯಕ್ತಿ ಗೌರವವನ್ನು ಕಾಪಾಡಿಕೊಂಡು ಬರಬೇಕಾಗಿದೆ. ಆ ಗೌರವಯುತವಾದಂಥ ಬದುಕನ್ನು ತಾನು ನಡೆಸಬೇಕಾಗಿದೆ. ಇತರರಿಗೆ ಸಮಾನನಾಗಿ ಎನ್ನುವುದು ಬಹಳಷ್ಟು ಮುಖ್ಯ. ಆ ಕಾರಣಕ್ಕಾಗಿ ಅನೇಕ ಚಳುವಳಿಗಳು ನಡೆದು, ಅದರಲ್ಲಿ ಒಂದು ಚಳುವಳಿ ದಲಿತ ಚಳುವಳಿ. ಈ ದಲಿತ ಚಳುವಳಿ, ಈ ದಲಿತರೆಂದರೆ ಯಾರು? 1 ಮತ್ತು 2 ಅಂಕದ ಪ್ರಶ್ನೆಗೆ ಈ ಪ್ರಶ್ನೆ ಇರ್ತದೆ, ದಲಿತರೆಂದರೆ ಯಾರು? ದಲಿತರೆಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದವರನ್ನ ದಲಿತರೆನ್ನುತ್ತಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾಗಿರ್ತಕ್ಕಂಥವರನ್ನ ದಲಿತರು ಅಂತೇಳಿ ಕರೀತಾರೆ. ದಲಿತರೆಂದರೆ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಾರೋ ಅವರೆಲ್ಲರೂ ದಲಿತರೆಂದರ್ಥ. ನಾವು ಕೇವಲ ಒಂದು ಜಾತಿಯನ್ನು, ಒಂದು ಧರ್ಮವನ್ನು ದಲಿತರೆಂದು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಗುರುತಿಸುವುದೂ ಇಲ್ಲ. ಈ ದಲಿತರು ಯಾವುದೇ ಜಾತಿಗೆ ಸೇರಿರಲಿ, ಆತನು ತುಳಿತಕ್ಕೆ ಒಳಗಾಗಿದ್ದರೆ, ವಂಚಿತನಾಗಿದ್ದರೆ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆತನು ತುಳಿತಕ್ಕೆ ಒಳಗಾಗಿದ್ದರೆ, ಶೋಷಣೆಗೆ ಒಳಗಾಗಿದ್ದರೆ ಅಂಥವರನ್ನ ದಲಿತರು ಅಂತೇಳಿ ಕರೀತಾರೆ. ಈ ದಲಿತರು ಎನ್ತಕ್ಕಂಥದ್ದು ಹೇಗೆ ಹುಟ್ಕೊಳ್ತು? ಅಸ್ಪೃಶ್ಯರು ಮತ್ತು ಪಂಚಪರನ್ನ ಈ ದಲಿತರು ಎನ್ನುವುದು ಮುಖ್ಯವಾಗಿ ಒಳಗೊಂಡಿದೆ. ಈ ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ಕಸುಬಿನ ಆಧಾರದ ಮೇಲೆ ವಿವಿಧ ವರ್ಗಗಳನ್ನಾಗಿ ಏನು ವಿಂಗಡಣೆ ಮಾಡಲಾಗಿತ್ತು, ಅಲ್ಲಿಂದ ಈ ದಲಿತ ವರ್ಗದವರು, ದಮನಿತ ವರ್ಗದವರು ಹುಟ್ಟುಕೊಂಡರು. ಇದರಲ್ಲಿ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿ ಜೀವನವನ್ನು ಮಾಡ್ತಕ್ಕಂಥ ವರ್ಗ ಸೃಷ್ಟಿಯಾಯಿತು. ಒಂದಿಡೀ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾದಂಥ ಬದುಕನ್ನು ನಡೆಸುವ, ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ, ಮುಖ್ಯವಾಹಿನಿಗೆ ಬರಲು ಬಿಡಲಾಗದ ಪರಿಸ್ಥಿತಿಗಳಲ್ಲಿ ಬದುಕಿರ್ತಕ್ಕಂಥ ಅನೇಕ ವರ್ಗಗಳು ಸೃಷ್ಟಿಯಾದವು. ಅನೇಕ ಜನಸಮುದಾಯ ಹೀಗೆ ಅತ್ಯಂತ ಕೆಳಸ್ತರದಲ್ಲಿ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಜಾಂಬವ, ಆದಿ ಮಹರ್ ಮತ್ತೆ ಇಂತಹ ಅನೇಕ ಪಂಗಡಗಳನ್ನು ನಾವು ನಮ್ಮ ಭಾರತದಲ್ಲಿ ಗುರುತಿಸಬಹುದಾಗಿದೆ. ಒಬ್ಬ ವ್ಯಕ್ತಿಯ ಹುಟ್ಟನ್ನು ಅವನ ಜಾತಿಯಿಂದ ಗುರುತಿಸಲಾಗ್ತದೆ. ನಮ್ಮ ಭಾರತದಲ್ಲಿ ಒಬ್ಬ ವ್ಯಕ್ತಿಯ ಹುಟ್ಟನ್ನು ಆತನ ಜಾತಿಯಿಂದ ಗುರುತಿಸಲಾಗ್ತದೆ. ಶತಶತಮಾನಗಳಿಂದಲೂ ಕೂಡ ಮೇಲ್ವರ್ಗದವರ ಮುಂದೆ ಕಾಣಿಸಿಕೊಳ್ಳಲು ಅವಕಾಶವಿಲ್ಲದ ದಲಿತರ ಸೇವೆಗಳನ್ನು ಮೇಲ್ವರ್ಗದವರು ಉಪಯೋಗಿಸಿಕೊಳ್ಳುವ, ಒಂದು ವೇಳೆ ಸಮಾಜದ ಜೀವನದಲ್ಲಿ ಮೇಲ್ವರ್ಗದವರ ಕಣ್ಣಿಗೆ ಬಿದ್ದರೂ ಕೂಡ ಅಪಶಕುನ ಎನ್ನುವ ಮನಸ್ಥಿತಿಯನ್ನು ಹೊಂದಿ ಬದುಕನ್ನು ನಡೆಸಬೇಕಾದಂಥ ಪರಿಸ್ಥಿತಿಗಳು ಈ ದಲಿತ ವರ್ಗದವರಿಗೆ ಇದ್ದು, ಆದರೆ ದಲಿತರ ಸೇವೆ ಮಾತ್ರ ಮೇಲ್ವರ್ಗದವರಿಗೆ ಬೇಕೇ ಬೇಕಾಗಿತ್ತು. ಆ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಇರ್ತಕ್ಕಂಥ ಒಂದು ವರ್ಗವೆಂದೇ ಪರಿಗಣಿಸಲ್ಪಟ್ಟಿತ್ತು. ಇಂಥ ಒಂದು ಜೀವನವನ್ನು ದಲಿತರು ಸಾಗಿಸ್ತಾ ಬಂದಿದ್ದರು. ಇನ್ನು ಅವರು ಸಾರ್ವಜನಿಕವಾದಂಥ ಸ್ಥಳಗಳಾದ ದೇವಸ್ಥಾನ, ಕೆರೆ, ರಸ್ತೆಗಳು, ಬಾವಿಗಳು ಮತ್ತಿತರ ಸಾರ್ವಜನಿಕ ಸ್ಥಳಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ.
ರಸ್ತೆಗಳಲ್ಲಿ ನಡೆದಾಡುತ್ತಿರಬೇಕಾದರೆ ತನ್ನ ಸೊಂಟಕ್ಕೆ ಹಿಂಬದಿಗೆ ಕಸಪೊರಕೆಯನ್ನು ಕಟ್ಟಿಕೊಂಡು ತಾನು ಹೆಜ್ಜೆಯನ್ನು ಇಟ್ಟು ಹೋದಾಗ ಮೂಡಿದ ಹೆಜ್ಜೆಯ ಗುರುತುಗಳನ್ನು ಆ ಕಸಮರಕ್ಕೆ ಅಳಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ, ಬಾವಿಯ ನೀರನ್ನು ಕುಡಿಯಲಿಕ್ಕೆ ಅವಕಾಶಗಳನ್ನು ನೀಡದೇ ಇರತಕ್ಕಂಥದ್ದು, ಕೆರೆಯ ನೀರನ್ನು ಮುಟ್ಟದಂತೆ ಅದನ್ನು ಮೇಲ್ವರ್ಗದವರಿಗೆ ಮಾತ್ರ ಸೇರಿದ್ದೆಂಬ ಕಲ್ಪನೆಗಳನ್ನು ಸೃಷ್ಟಿ ಮಾಡಿದಂಥ ಕಾಲವೂ ಕೂಡ ಇತ್ತು. ಇಂಥ ಜೀವನವನ್ನು ದಲಿತ ವರ್ಗದವರು ನಡೆಸ್ಕೊಂಡು ಬರ್ತಾ ಇದ್ರು. ಇಂತಹ ಅಮಾನವೀಯ ಪರಿಸ್ಥಿತಿಯನ್ನು ಹೋಗಲಾಡಿಸಲಿಕ್ಕಾಗಿ ಅನೇಕ ಸಮಾಜ ಸುಧಾರಕರು, ಜ್ಞಾನಿಗಳು ಸಮಾಜದಲ್ಲಿ ರೂಢಿಯಲ್ಲಿದ್ದಂಥ ಅನಿಷ್ಟ ಪದ್ಧತಿಗಳನ್ನು ತೊಡಗಿಸಿ ಹಾಕಲಿಕ್ಕಾಗಿ ಪ್ರಯತ್ನವನ್ನು ಪಡ್ತಾನೇ ಬಂದರು. ತಲತಲಾಂತರದಿಂದಲೂ ಕೂಡ ಇಂಥ ಚಟುವಟಿಕೆಗಳು, ಇಂಥ ಜೀವನವನ್ನು ಈ ದಲಿತರು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಅದು ಚಾಲ್ತಿನಲ್ಲಿ ಇದೆ. ಅಂದೂ ಕೂಡ ಅದನ್ನು ತಡೆಯಲಿಕ್ಕೆ ಜ್ಞಾನಿಗಳು, ಮಹಾನ್ ವ್ಯಕ್ತಿಗಳು ಪ್ರಯತ್ನವನ್ನು ಪಟ್ಟಿದ್ರು. ಈಗಲೂ ಆ ಪ್ರಯತ್ನಗಳು ಹಾಗೇನೆ ಮುಂದುವರ್ಕೊಂಡು ಬಂದಿದ್ದಾವೆ. ಸಮಸ್ಯೆ ನಿವಾರಣೆ ಆಗಿದೆಯೇ? ಇಲ್ಲ, ಸಮಸ್ಯೆ ನಿವಾರಣೆ ಆಗಿಯೇ ಇಲ್ಲ. ಇದು ಹೀಗೆ ಮುಂದುವರ್ಕೊಂಡು ಹೋಗ್ತಾನೇ ಇದೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಮಹಾನ್ ವ್ಯಕ್ತಿಗಳು ಇಂಥ ಅಸ್ಪೃಶ್ಯತೆಯನ್ನು, ಅಸಮಾನತೆಯನ್ನು, ಮಾನವೀಯ ದುರ್ನಡತೆಯ ಕ್ರಮಗಳನ್ನು ಖಂಡಿಸಿದ, ತಿದ್ದಲಿಕ್ಕೆ ಬಯಸಿದಂಥ ಅನೇಕ ಸಂತರು, ಜ್ಞಾನಿಗಳು, ಮುತ್ಸದ್ದಿಗಳು, ಮಹಾನ್ ವ್ಯಕ್ತಿಗಳು, ಮಹಾನ್ ಚೇತನಗಳು, ಭಗವಾನ್ ಬುದ್ಧ, ಬಸವಣ್ಣ, ದಾಸಶ್ರೇಷ್ಠರು, ಸೂಫಿ ಶ್ರೇಷ್ಠರು, ಮಹಾತ್ಮ ಜ್ಯೋತಿಬಾ ಫುಲೆ, ಗಾಂಧೀಜಿ, ಪೆರಿಯಾರ್, ಡಾಕ್ಟರ್ BR ಅಂಬೇಡ್ಕರ್ ಅವರು, ಗೋಪಾಲಸ್ವಾಮಿ ಅಯ್ಯರ್, ಕುಂದಮಲ್ ರಂಗರಾವ್, ರಾಮ ಮನೋಹರ ಲೋಹಿಯಾ, ಬಾಬಾ ಆಮ್ಟೆ, ಕಾಂಶಿರಾಮ್ ಮತ್ತು ಪ್ರೊಫೆಸರ್ B ಕೃಷ್ಣಪ್ಪ, ಇಂಥ ಅನೇಕ ಚೇತನಗಳು ತಮ್ಮ ಒಂದಿಡೀ ಜೀವನವನ್ನು ಈ ದಲಿತರಿಗೆ ನ್ಯಾಯಯುತವಾದಂಥ ಬದುಕನ್ನು ದೊರಕಿಸಿಕೊಡಲಿಕ್ಕಾಗಿ ಒಂದಿಡೀ ಜೀವನವನ್ನೇ ಮುಡುಪಿಟ್ಟು ಹೋದಂಥ ಮಹಾನ್ ಚೇತನಗಳಾಗಿವೆ. ಇನ್ನು ಅದರ ಜೊತೆಗೆ ಒಂದು ಭದ್ರವಾದಂಥ ಬುನಾದಿಯನ್ನು ಕೂಡ ಅವರು ಹಾಕಿಕೊಟ್ಟು ಹೋಗಿದ್ದಾರೆ. ಇಂಥ ದಲಿತರ ಚಳುವಳಿಗಳಿಗೆ ಕೆಲವು ಕಾರಣಗಳು ಇದ್ದಾವೆ. ಆ ಕಾರಣಗಳು ಏನು? ಅವುಗಳನ್ನು ಕೂಡ ದಲಿತ ಚಳುವಳಿಯ ಕಾರಣಗಳು, ಅದರಲ್ಲಿ 5 ಕಾರಣಗಳನ್ನು ಮುಖ್ಯವಾಗಿ ನಾವಿಲ್ಲಿ ಗುರುತಿಸ್ತೇವೆ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ, ರಾಜಕೀಯ ಅಸಮಾನತೆ. ಏನು ಸಾಮಾಜಿಕವಾದಂಥ ಬದುಕಿನಲ್ಲಿ ಅಸಮಾನತೆಗಳು ಏರ್ಪಟ್ಟಿದ್ದು ಇಂದಿನ ಕಾಲದಲ್ಲಿ. ಮೇಲ್ಸ್ತರದ ಶ್ರೇಷ್ಠರು ಮತ್ತು ಕನಿಷ್ಠ ವರ್ಗದವರು, ಮೇಲು ಮತ್ತು ಕೀಳೆಂಬ ಒಂದು ಸೃಷ್ಟಿ ಏನು ಸಮಾಜದಿಂದ ಆಗಿತ್ತು, ಅದರಲ್ಲಿ ತಾರತಮ್ಯ ಮತ್ತು ಶೋಷಣೆ ಹಾಗೂ ದೌರ್ಜನ್ಯಗಳನ್ನೇ ಕೂಡಿಸಿಕೊಂಡಿತ್ತು. ಮೇಲು ಮತ್ತು ಕೀಳೆಂಬ, ಮೇಲ್ಜಾತಿ ಮತ್ತು ಕೀಳೆಂಬ, ಅನ್ಯ ಧರ್ಮಿ ಕೆಳಜಾತಿಯವನು ಎನ್ನುವ ನಿಕೃಷ್ಟವಾದಂಥ ನೋಟಗಳು ಆ ತಾರತಮ್ಯವನ್ನು ಸೃಷ್ಟಿ ಮಾಡಿತು. ಈ ತಾರತಮ್ಯಗಳು ದೌರ್ಜನ್ಯವಾಗಿ ತಿರುಗಿ ಸಮಾನವಾದಂಥ ಗೌರವವನ್ನು ನೀಡದೇ ಇರುವುದು ದಲಿತರನ್ನು ರೊಚ್ಚಿಗೇಳಿಸುವ ಮಟ್ಟಕ್ಕೆ, ತಾರಕಕ್ಕೆ ಏರಿ ಬೆಳೆದು ನಿಂತಿತ್ತು. ಮನುಷ್ಯರೆಲ್ಲರೂ ಹುಟ್ಟುತ್ತಲೇ ಸಮಾನರಾಗಿ ಹುಟ್ಟಿದ್ದೇವೆ. ನಿಸರ್ಗ ನಮಗೆ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿದೆ. ಎಲ್ಲರೂ ಗಾಳಿಯನ್ನು ಉಸಿರಾಡುತ್ತೇವೆ, ಎಲ್ಲರೂ ನೀರನ್ನೇ ಕುಡಿಯುತ್ತೇವೆ, ಎಲ್ಲರೂ ಆಹಾರವನ್ನೇ ಸೇವಿಸುತ್ತೇವೆ. ಆದರೂ ಕೂಡ ಈ ಸಾಮಾಜಿಕ ಮೇಲು ಮತ್ತು ಕೀಳೆಂಬ ಹಿರಿಮೆ ಮತ್ತು ಕೀಳಿರಿಮೆ, ಇವೆರಡೂ ಏನಾಗಿದ್ದಾವೆ ಅಂತಂದರೆ ಶತಶತಮಾನಗಳಿಂದಲೂ ಕೂಡ ಒಂದು ವರ್ಗವನ್ನು ತುಳಿತಕ್ಕೆ ಒಳಪಡಿಸುವ, ಮುಖ್ಯವಾಹಿನಿಯಿಂದ ದೂರ ಇಡತಕ್ಕಂಥ ಪ್ರಯತ್ನಗಳನ್ನು ಸಮಾಜದಲ್ಲಿಯೇ ಮಾಡಿಕೊಂಡು ಬಂದಿದೆ. ಇನ್ನು ಈ ಜೀವನದಲ್ಲಿ ಸಮಾನವಾದಂಥ ಅವಕಾಶಗಳನ್ನು ಪಡೆಯುವುದು ದಲಿತರಿಗೆ ಮರೀಚಿಕೆಯಾಗಿ ಬಿಟ್ಟಿತ್ತು.
ಮುಂದೊಂದು ದಿನ ನಾವು ಇಂಥ ಸೌಲಭ್ಯಗಳನ್ನು ಪಡೆಯಬೇಕು, ನಾವು ಪಡೆಯುತ್ತೇವೆ, ನಮಗೆ ಸಿಗ್ತಾವೆಯೇ, ಇವೆಲ್ಲವೂ ನಮಗೆ ಸಿಗ್ತಾವೆಯೇ, ನಾವು ರಾಜಕೀಯವಾಗಿ ಬೆಳೀಲಿಕ್ಕಾಗ್ತದೆಯೇ, ನಾವು ಸಮಾಜದಲ್ಲಿ ಎಲ್ಲರಂತೆ ನಾವು ತಲೆ ಎತ್ತಿ ಹೆಮ್ಮೆಯಿಂದ ಓಡಾಡುವಂಥ ಕಾಲಗಳು ಬರ್ತವೆಯೇ, ಇಂಥ ಒಂದು ದುಗುಡಗಳು ಆ ದಲಿತರ ಮನಸ್ಸಿನಲ್ಲಿ ಇದ್ದವು. ಮತ್ತು ತಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಪಡೆಯಲಿಕ್ಕಾಗಿ ಅವರು ಹಾತೊರೆಯಲಿಕ್ಕೆ ಪ್ರಾರಂಭ ಮಾಡಿದರು. ಇದರ ಜೊತೆಗೆ ಅವರು ಅಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಅವರು ಸಂಘಟಿತರಾಗಿ ನಿಂತರು. ಇದರಿಂದ ದಲಿತ ಚಳುವಳಿ ನಡೆಯಲಿಕ್ಕೆ ಸಾಧ್ಯ ಆಯಿತು. ಎಲ್ಲಿಯವರೆಗೆ ತಾನೇ ಒಬ್ಬ ಮನುಷ್ಯ ತನ್ನ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ? ಒಂದಲ್ಲ ಒಂದು ದಿನ ಆತನು ತಿರುಗಿ ಬಿಡಲೇಬೇಕಾಗುತ್ತದೆ. ಅಂತಹ ವರ್ಗಗಳೆಲ್ಲವುಗಳು ಕೂಡ ಒಕ್ಕೊರಲಿನಿಂದ ಸಂಘಟಿತರಾಗ್ತಾರೆ. ಸಂಘಟಿತರಾಗಿ ತನಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯಲಿಕ್ಕಾಗಿ ಹೋರಾಟವನ್ನು ಮಾಡಲಿಕ್ಕೆ ಮುಂದುವರ್ತಾರೆ. ಅದರಿಂದ ಏನಾಗ್ತದೆ? ದಲಿತ ಚಳುವಳಿ ನಡೀತದೆ. ಇನ್ನು ಎರಡನೆಯ ಕಾರಣ ಆರ್ಥಿಕವಾದಂಥ ಅಸಮಾನತೆ. ಈ ಮೇಲು ಮತ್ತು ಕೀಳುಗಳು ಏನಾಗಿದ್ವು? ಸಂಪತ್ತಿನ ಅಸಮಾನ ಹಂಚಿಕೆ ಕೂಡ ಇಲ್ಲಿ ಉಂಟಾಗಿತ್ತು. ಬಡವ ಮತ್ತು ಶ್ರೀಮಂತ, ಇಲ್ಲದವರು ಮತ್ತು ಉಳ್ಳವರು ಮತ್ತು ಉಳ್ಳದವರು, ಆರ್ಥಿಕವಾದ ಅಂತರಗಳು. ಇಲ್ಲಿ ಈ ದಲಿತ ವರ್ಗದವರಿಗೆ ಆಸ್ತಿಯ ಹಕ್ಕನ್ನು ಕೊಡದೆ ಕೇವಲ ದುಡಿಯುವ ಹಕ್ಕನ್ನು ಮಾತ್ರ ನೀಡಲಾಗಿತ್ತು. ಅವರಿಗೆ ಆಸ್ತಿಯನ್ನು ಹೊಂದುವ, ತನ್ನ ಆರ್ಥಿಕ ಪರಿಸ್ಥಿತಿಗಳನ್ನು ಉತ್ತಮಪಡಿಸಿಕೊಳ್ತಕ್ಕಂಥ ಯಾವುದೇ ಮುಕ್ತವಾದಂಥ ಅವಕಾಶಗಳನ್ನು ಕೊಡಮಾಡಲಾಗಿರಲಿಲ್ಲ. ಇದರಿಂದ ಆರ್ಥಿಕ ಅಸಮಾನತೆ ಏರ್ಪಡಿತು. ಅಸಮರ್ಪಕ ಹಂಚಿಕೆ, ಸಂಪತ್ತಿನ ಅಸಮರ್ಪಕ ಹಂಚಿಕೆ ಆಗ್ಬಿಟ್ಟಿತ್ತು. ಸಂಪತ್ತೆಲ್ಲವೂ ಕೂಡ ಶ್ರೀಮಂತರ ಕೈಯಲ್ಲಿ, ಮೇಲ್ಜಾತಿಯವರ ಕೈಯಲ್ಲಿ ಮಾತ್ರ ಶೇಖರಣೆಗೆ ಒಳಗಾಗಿತ್ತು, ಕೇಂದ್ರೀಕೃತವಾಗಿತ್ತು. ಆ ಆಸ್ತಿಗಳಲ್ಲಿ ದುಡಿಯುವಂಥ ಅವಕಾಶಗಳನ್ನು ಮಾತ್ರ, ಕಡಿಮೆ ಕೂಲಿಗೆ ದುಡಿಯುವಂಥ ಅವಕಾಶಗಳು ಮಾತ್ರ ಈ ದಲಿತ ವರ್ಗದವರಿಗೆ ಇತ್ತು. ಇದರಿಂದ ಇದು ಕೂಡ ಏನಾಯಿತು? ಉಳ್ಳವರು ಮತ್ತು ಉಳ್ಳದವರ ಮೇಲೆ ಶೋಷಣೆ ಮಾಡುವ ಪ್ರಕ್ರಿಯೆಯನ್ನು, ಆರ್ಥಿಕ ಅಸಮಾನತೆ ಅಂತ ಏನು ನಾವು ಕರೀತೇವೆ, ಇದು ಕೂಡ ತಾರಕಕ್ಕೆ ಬೆಳೆದು ನಿಂತು. ಇಲ್ಲಿಂದ ಮೇಲ್ವರ್ಗದವರ ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಕಾರಣೀಕರ್ತರಾದಂಥ ದಲಿತರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುವ, ಗುಲಾಮರಂತೆ ನಡೆಸಿಕೊಳ್ಳುವ, ಜೀತ ಪದ್ಧತಿಯ ಮುಖಾಂತರ ಅವರನ್ನು ನೆಲದೊಳಕ್ಕೆ ಅಮುಕಿ ಬಿಡುವಂತಹ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿದ್ರು ಈ ಮೇಲ್ವರ್ಗದ ಜನ. ಇದರಿಂದ ಏನಾಯಿತು? ದಲಿತರ ಸ್ಥಿತಿ ದಯನೀಯವಾಯಿತು. ಅಂತಹ ದಯನೀಯ ಪರಿಸ್ಥಿತಿಯನ್ನು ದಲಿತರು ಹೊಂದಿದರು. ಈ ದಯನೀಯ ಸ್ಥಿತಿಯಲ್ಲಿ ನಿಂತ ದಲಿತರು, ನಾವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ನಾವು ಕೂಡ ಸಮಾನರಾಗಿ ಜೀವನವನ್ನು ನಡೆಸಬೇಕು, ನಾವು ಕೂಡ ಸಂಪತ್ತನ್ನು ಹಂಚಿಕೊಳ್ಬೇಕು, ನಾವು ಕೂಡ ಸಂಪತ್ತನ್ನು ಹೊಂದಬೇಕೆನ್ನುವ ಹಂಬಲ, ಆರ್ಥಿಕವಾಗಿ ನಾವು ಕೂಡ ಸದೃಢರಾಗಬೇಕು ಎನ್ನುವ ಹಂಬಲ ಮತ್ತು ಸಂಘಟನೆಯಿಂದ ಏನಾಯಿತು? ಚಳುವಳಿಯಲ್ಲಿ ಧುಮುಕಲಿಕ್ಕೆ ಸಾಧ್ಯ ಆಯಿತು. ಈ ಸಂಘಟನೆಗೆ ಒಳಗಾದ ಕೂಡಲೇ ಆ ದಲಿತ ವರ್ಗದವರಿಗೆ ನ್ಯಾಯದ ಮತ್ತು ತಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯುವ ದಾರಿ ಗೋಚರವಾಯಿತು. ಆ ದಾರಿಯನ್ನು ಹುಡುಕುವಲ್ಲಿ ಆ ಆರ್ಥಿಕ ಅಸಮಾನತೆಯನ್ನು ಆಧಾರವಾಗಿ ಇಟ್ಟುಕೊಂಡು ದಲಿತ ವರ್ಗ ಚಳುವಳಿಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿತು. ಅದು ಕೂಡ ಒಂದು ಕಾರಣ ಆಯಿತು ದಲಿತ ಚಳುವಳಿ ನಡೆಯಲಿಕ್ಕೆ. ಇನ್ನು ತಾರತಮ್ಯ, ಮೂರನೆಯ ಕಾರಣ ತಾರತಮ್ಯ. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ತಾರತಮ್ಯಗಳೇ ಕೂಡಿದ್ದಂಥ ಜೀವನ ದಲಿತರ ಏಳಿಗೆಗೆ ಮಾರಕ ಆಯಿತು. ದಲಿತ ವರ್ಗದವರು ಇನ್ನೆಂದೂ ಕೂಡ
ಉದ್ಧಾರ ಆಗೋದೇ ಇಲ್ಲ ಎನ್ನುವ ಮಟ್ಟಕ್ಕೆ ಅವರ ಜೀವನ ಸ್ಥಿತಿ ಬಂದು ನಿಂತು. ಇದರಿಂದ ಏನಾಯಿತು, ದಲಿತರಿಗೆ ದೇವಾಲಯಕ್ಕೆ ಪ್ರವೇಶವನ್ನು ನಿರಾಕರಿಸಿದ್ದು. ಅಂಬೇಡ್ಕರ್ ಅವರೇ ನಾಸಿಕದಲ್ಲಿ ಕಲಾರಾಮ್ ಮಂದಿರಕ್ಕೆ ಪಾದಾರ್ಪಣೆ ಮಾಡಿ ಮಹಾನ್ ಕೆರೆ ನೀರನ್ನು ಸಾರ್ವಜನಿಕರೆಲ್ಲರಿಗೂ ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಎಂದು ಆ ಕೆರೆಯ ನೀರನ್ನು ಎಲ್ಲ ವರ್ಗದವರು ಬಂದು ಸ್ಪರ್ಶ ಮಾಡುವಂತೆ ಮತ್ತು ಆ ನೀರನ್ನು ಬಳಕೆ ಮಾಡುವಂತೆ ಮಾಡಿದಂಥ ಪ್ರೇರೇಪಣೆಗಳು. ಅದಾದರ ಮೂಲಕ ತಾರತಮ್ಯದ ವಿರುದ್ಧ ಸಾಮಾಜಿಕ ಸಮಾನತೆಯನ್ನು ಪಡೆಯುವ ಸಲುವಾಗಿ ಹೋರಾಟವನ್ನು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಾವು ಪ್ರಜೆಗಳು ಎಂದ ಮೇಲೆ ದೇಶವು ನೀಡ್ತಕ್ಕಂಥ ಪ್ರತಿಯೊಂದು ರಾಜ್ಯವು ನೀಡ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಸಮಾನವಾಗಿ ಹಂಚಿಕೊಳ್ಳುವ, ಸಮಾನರಾಗಿ ಜೀವನವನ್ನು ನಡೆಸ್ತಕ್ಕಂಥ ಹಕ್ಕುಳ್ಳವರು ನಾವು ದಲಿತರು. ನಮಗೂ ಕೂಡ ಹಕ್ಕು ಇದೆ. ನಾವು ತಾರತಮ್ಯದಲ್ಲಿ ಜೀವನವನ್ನು ನಡೆಸುವಂತಿಲ್ಲ. ನಮಗೂ ಕೂಡ ಹಕ್ಕುಗಳು ಇದ್ದಾವೆ. ನಾವು ಸಾಮಾಜಿಕ ಜೀವನದಲ್ಲಿ, ಆರ್ಥಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿಯೂ ಕೂಡ ಸಮಾನರಾಗಿ ಜೀವನವನ್ನು ನಡೆಸ್ತಕ್ಕಂಥ ಅವಕಾಶಗಳಿದ್ದಾವೆ, ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಮಗೆ ಅವಕಾಶ ಇದೆ ಎನ್ನುವ ಮನಸ್ಥಿತಿಯನ್ನು ಹೊಂದಿ ಆ ತಾರತಮ್ಯವನ್ನು ಮೆಟ್ಟಿ ನಿಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇದರಿಂದಲೂ ಕೂಡ ದಲಿತ ಚಳವಳಿ ನಡೆಯಲಿಕ್ಕೆ ಕಾರಣ ಆಯಿತು. ಇನ್ನು ಅರಿವಿನ ಕೊರತೆ, ಕೇವಲ ಮೇಲ್ವರ್ಗದವರಿಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ವರ್ಣಾಶ್ರಮ ವ್ಯವಸ್ಥೆ, ಈ ವರ್ಣಾಶ್ರಮ ವ್ಯವಸ್ಥೆ ದಲಿತ ವರ್ಗದವರಿಗೆ ಶಿಕ್ಷಣದಿಂದ ವಂಚಿತರಾಗಿರುವಂತೆ, ಜ್ಞಾನದ ಕೊರತೆ ಅವರಲ್ಲಿ ಯಾವಾಗಲೂ ಇರುವಂತೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಸುವ್ಯವಸ್ಥಿತವಾದ ಸಂಚಿನ ಬದುಕು ಏರ್ಪಟ್ಟಿತ್ತು. ಇಲ್ಲಿ ತಿಳುವಳಿಕೆ ಇಲ್ಲದೆ ಇರುವುದು ಅನಾದಿ ಕಾಲದಿಂದ ಇವರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿರುವುದೇ ಕಾರಣ. ದಲಿತ ವರ್ಗದವರು ಮುಗ್ಧರಾಗಿಯೂ, ಶಿಕ್ಷಣದಿಂದ ವಂಚಿತರಾಗಿಯೂ, ಅನಕ್ಷರಸ್ಥರಾಗಿಯೂ, ತಿಳುವಳಿಕೆ ಇಲ್ಲದವರಾಗಿಯೂ, ಹಾಗೆಯೇ ಕತ್ತಲಲ್ಲಿಯ ಬದುಕನ್ನು ನಡೆಸುವಂಥ ಸ್ಥಿತಿಗಳು ಬಂದವು. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾರೆ. ಇವರಿಗೆ ಪ್ರಜ್ಞೆ ಮೂಡಿಸುವ ಪರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಕನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಮೂಕನಾಯಕ ಅಂತಕ್ಕಂಥ ಒಂದು ಸಲುವಾಗಿ ಮೂಕನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಸಲುವಾಗಿ 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಮತ್ತು 1972ರಲ್ಲಿ ದಲಿತ ಪ್ಯಾಂಥರ್ ಅಂತಕ್ಕಂಥ ಚಳುವಳಿಗಳನ್ನು ಮತ್ತು 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ರಚನೆ ಮಾಡಲಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನನ್ನು ಪ್ರಾರಂಭ ಮಾಡಿದರು? ಮೂಕನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. 1 ಮತ್ತು 2 ಅಂಕದ ಪ್ರಶ್ನೆಗೆ ಮತ್ತೆ ಇಲ್ಲಿ ಇದು ಬಹಳಷ್ಟು ಮುಖ್ಯವಾದಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಕನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು, ಅದಾದ ಮೇಲೆ 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನು ಪ್ರಾರಂಭ ಮಾಡ್ತಾರೆ. ನಂತರದ ದಿನಗಳಲ್ಲಿ ದಲಿತ ಪ್ಯಾಂಥರ್ಸ್ ಹಾಗೂ 1974ರಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ದನ್ನು ದಲಿತರು ರಚನೆ ಮಾಡಿಕೊಳ್ತಾರೆ. ಅದರ ಮುಖಾಂತರ ಸಾಮಾಜಿಕ ಚಳುವಳಿಯಾದಂಥ ಈ ದಲಿತ ಚಳುವಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ ಮತ್ತು ಧುಮುಕ್ತಾರೆ. ಇನ್ನು ಕೊನೆಗೆ ಬರ್ತಕ್ಕಂಥದ್ದು ರಾಜಕೀಯ ಅಸಮಾನತೆ. ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ದಲಿತ ವರ್ಗದವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಮತ್ತು ಅವಕಾಶಗಳನ್ನು ಕೊಡಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಏನಿತ್ತು, ರಾಜಕೀಯವಾಗಿ ದಲಿತ ವರ್ಗದವರನ್ನು ವಂಚಿತರನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅದಾಗಿತ್ತು. ಆ ಕಾರಣಕ್ಕಾಗಿ
ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನವಾದಂಥ ಅವಕಾಶಗಳನ್ನು ಪಡೆಯಲಿಕ್ಕೋಸ್ಕರ, ರಾಜಕೀಯ ಹಕ್ಕುಗಳನ್ನು ಪಡೆಯಲಿಕ್ಕೋಸ್ಕರ, ರಾಜಕೀಯವಾದಂಥ ಅಧಿಕಾರವನ್ನು ಪಡೆಯಲಿಕ್ಕೋಸ್ಕರ ನಾವು ಯಾವುದೇ ಹಕ್ಕುಗಳನ್ನು ಪಡೆಯಬೇಕು ಎನ್ನುವುದಾದರೆ ಎಲ್ಲದಕ್ಕಿಂತಲೂ ಮುಂಚಿತವಾಗಿ ನಮಗೆ ರಾಜಕೀಯ ಹಕ್ಕು ಬೇಕು. ಚುನಾವಣೆಯಲ್ಲಿ ಮತ ನೀಡುವ, ಚುನಾವಣೆಯಲ್ಲಿ ಸ್ಪರ್ಧಿಸುವ, ಆಡಳಿತವನ್ನು ನಡೆಸುವ ಇಂಥ ಎಲ್ಲ ಪಕ್ಷಗಳನ್ನು ಸಂಘಟನೆ ಮಾಡ್ತಕ್ಕಂಥ ಅವಕಾಶಗಳು ಮುಕ್ತವಾಗಿ ಇರಬೇಕು. ದಲಿತ ವರ್ಗದವರಿಗೂ ಮೇಲ್ವರ್ಗದವರಿಗೂ ಸಮಾನವಾದಂಥ ಅವಕಾಶಗಳನ್ನು ಇಲ್ಲಿಯೂ ಕೂಡ ಕಲ್ಪಿಸಿಕೊಡಬೇಕಾಗಿತ್ತು. ಅಂತಹ ರಾಜಕೀಯ ಅಧಿಕಾರವನ್ನು ಪಡೆಯಲಿಕ್ಕೋಸ್ಕರ ನಾವು ಕೂಡ ರಾಜಕೀಯ ರಂಗದಲ್ಲಿ ಮೇಲ್ಬರಬೇಕು. ನಾವು ಆಡಳಿತದ ಅನೇಕ ರಂಗಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆಡಳಿತದಲ್ಲಿ ನಾವು ಕೂಡ ಇರಬೇಕು ಎನ್ನುವ ಭಾವನೆಗಳು ಏನು ಅವರಲ್ಲಿ ಮೂಡಿದ್ವು, ಆ ಭಾವನೆಗಳು ಒಂದು ದಲಿತ ಚಳುವಳಿ ನಡೀಲಿಕ್ಕೆ ಕಾರಣ ಆದವು. ಹೀಗೆ ಸಾಮಾಜಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ, ರಾಜಕೀಯ ಅಸಮಾನತೆಗಳು, ಈ 5 ಕಾರಣಗಳು ಮುಖ್ಯವಾಗಿ ದಲಿತ ಚಳುವಳಿ ನಡೀಲಿಕ್ಕೆ ಕಾರಣ ಆಯಿತು. ಇಂತಹ ಈ ದಲಿತ ವರ್ಗದವರನ್ನ ಈ ಚಳುವಳಿಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಹಾಗೆಯೇ ಮೇಲ್ವರ್ಗದವರು ಸುಮ್ಮನೆ ಬಿಟ್ಟರೆ ಇಲ್ಲ, ಅವರ ಚಳುವಳಿಗಳನ್ನು ದಮನ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳು ಕೂಡ ನಡೆದಿವೆ. ಆ ಚಳುವಳಿಗಳನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನಗಳನ್ನು ಮಾಡಿ ಈಗಲೂ ಕೂಡ ಅಂಥ ಚಳುವಳಿಗಳು ನಡೆಯದಂತೆ, ಆ ಚಳುವಳಿಗಳು ಅವರಲ್ಲಿ ಭಾಗವಹಿಸದಂತೆ ಅವರನ್ನು ಮತ್ತೆ ತೆರೆಮರೆಗೆ ತಳ್ಳತಕ್ಕಂಥ ಪ್ರಯತ್ನಗಳು ಈಗಿನ ಕಾಲದಲ್ಲೂ ಕೂಡ ನಡೀತಾ ಇದ್ದಾವೆ. ಆದರೆ ದಲಿತ ವರ್ಗದವರು ಸಂಘಟಿತರಾಗಿದ್ದಾರೆ, ದಲಿತ ವರ್ಗದವರು ಸತ್ಯವನ್ನು ಅರಿತಿದ್ದಾರೆ, ದಲಿತ ವರ್ಗದವರು ಸಂಘಟಿತರಾಗಿ ಸತ್ಯವನ್ನು ಅರಿತು ಶಿಕ್ಷಣವನ್ನು ಕೂಡ ಪಡೆದವರಾಗಿರೋದರಿಂದ ಇಂದು ಅವರು ಕೂಡ ಏನಾಗಿದ್ದಾರೆ, ಮೇಲ್ವರ್ಗದ ಜನರಿಗೆ, ಮೇಲ್ವರ್ಗದ ಸಮಾಜದವರಿಗೆ ತಮ್ಮ ಸಂದೇಶವನ್ನು ತಲುಪಿಸುವ ಮಟ್ಟಕ್ಕೆ ಸದೃಢರಾಗಿ ಬೆಳೆದು ನಿಂತಿರೋದರಿಂದ ಅವರ ಹೋರಾಟಗಳು ಯಶಸ್ಸನ್ನು ಕಾಣ್ತಾ ಇದ್ದಾವೆ. ಆದರೂ ನಮ್ಮ ಭಾರತದಲ್ಲಿ ಇನ್ನೂ ದಲಿತರ ಪರಿಸ್ಥಿತಿಗಳು ಏನಾಗಬೇಕಾಗಿದೆ ಅಂದರೆ ಸುಧಾರಿಸಲ್ಪಡಬೇಕಾಗಿದೆ. ಇನ್ನೂ ಅವರಿಗೆ ಹೆಚ್ಚಿನ ಮುಕ್ತವಾದಂಥ ಅವಕಾಶಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಚಳುವಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಈ ಚಳುವಳಿ ಹೀಗೇನೆ ಮತ್ತೆ ಮುಂದುವರಿತಾ ಹೋಗ್ತದೆ. ಎಲ್ಲಿಯವರೆಗೆ ದಲಿತರೆನ್ನುವವರು ಈ ಭೂಮಿಯ ಮೇಲೆ ಇರುತ್ತಾರೆಯೋ, ಈ ದೇಶದಲ್ಲಿ ಇರುತ್ತಾರೆಯೋ, ಅಲ್ಲಿಯವರೆಗೆ ದಲಿತ ಚಳುವಳಿ ನಡೀತಾನೇ ಇರ್ತದೆ. ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಇನ್ನು ಈ ದಲಿತ ಚಳುವಳಿಯ ರಾಜಕೀಯ ಪರಿಣಾಮಗಳು ಅಂತೇಳಿ ಒಂದಿಷ್ಟು 4 ಪರಿಣಾಮಗಳು ಬರ್ತವೆ. ಏನಿವು ರಾಜಕೀಯ ಪರಿಣಾಮಗಳು? ಈ ದಲಿತ ಚಳುವಳಿಯನ್ನು ನಡೆಸಿದ್ರಿಂದ ಏನಾಯಿತು? ಕರ್ನಾಟಕದಲ್ಲಿ ದಲಿತ ಆಂದೋಲನ, ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯ ಆಂದೋಲನ, ತಮಿಳುನಾಡಿನಲ್ಲಿ ಆದಿದ್ರಾವಿಡ ಆಂದೋಲನ, ಕೇರಳದಲ್ಲಿ ಪುಲ್ಲಯ್ಯ ಆಂದೋಲನ, ಪಂಜಾಬ್ನಲ್ಲಿ ಆದಿಧರ್ಮ ಆಂದೋಲನ, ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ಆಂದೋಲನ ಹೆಸರಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತ ಚಳುವಳಿಗಳು ಹೋರಾಟವನ್ನು ನಡೆಸಿವೆ. ಈ ನಡೆಸಿದಂಥ ಸಂದರ್ಭದಲ್ಲಿ ಭಾರತದ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು. ಆ ಕ್ರಮಗಳ ಮುಖಾಂತರ ಒಂದಿಷ್ಟು ರಾಜಕೀಯ ಪರಿಣಾಮಗಳು ಕೂಡ ಉಂಟಾದವು. ಆ ರಾಜಕೀಯ ಪರಿಣಾಮಗಳು ಏನು ಎನ್ನುವುದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.